ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾ ಜಗತ್ತು. ಅನಿರೀಕ್ಷಿತ ಮದುವೆ. ಶರ್ಮಿಳಾ ಫೋನ್ ಮಾಡ್ತಾ ಇರೋದನ್ನು ನೋಡಿ ಏನಾಯ್ತು ಚಿಕ್ಕಮ್ಮ ಅಂತ ಆರ್ಯನ್ ಕೇಳ್ದ. ಕಾಲ್ ಮಾಡ್ತಾ ಇದ್ದೀನಿ ಆರ್ಯನ್, ಯಾರು ಕೂಡ ಕಾಲ್ ತೆಗಿತಾ ಇಲ್ಲ ಅಂದ್ಲು. ಇಷ್ಟಲ್ಲೇ ಫೋನ್ ಮಾಡಿದ್ದೆ ಆರ್ಯನ್, ರಮೇಶ್ ಅವರು ಅವರ ಅಮ್ಮನ ದೂರದ ಸಂಬಂಧಿಕರೊಬ್ಬರು ನಾವು ಹೊರಟು ಬರ್ತಾ ಇದ್ದೇವೆ ಅಂತ ಹೇಳಿದರು. ಆದರೆ ಸರಿ ಬಿಡಿ ಚಿಕ್ಕಮ್ಮ, ಹೊರಟಿದ್ದಾರೆ ಅಲ್ವಾ, ಬರ್ತಾರೆ ಬಿಡು ಅಂತ ಆರ್ಯನ್ ವೈಶಾಲಿ ಯಾರು ನೋಡ್ದಂತೆ ಹೊರಗೆ ಬಂದು ತಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಲೋ ಅದನ್ನು ಮಾಡಿ ಹೊರ ಬಂದ್ಲು. ಎಷ್ಟೊತ್ತಾದರೂ ಬರ್ತಾ ಇದ್ದದನ್ನು ನೋಡಿ ಆರ್ಯನ್ ಟಿ ವಿ ನೋಡ್ತಾ ಕುಳಿತಿದ್ದ. ಶರ್ಮಿಳಾ ರಮೇಶ್ಗೆ ಕಾಲ್ ಮಾಡಿದ್ಲು, ಆದರೆ ಯಾರು ಕೂಡ ಲಿಫ್ಟ್ ಮಾಡ್ತಾ ಇರಲಿಲ್ಲ. ಶರ್ಮಿಳಾ ಫೋನ್ ಮಾಡ್ತಾ ಇರೋದನ್ನು ನೋಡಿ ಏನಾಯ್ತು ಚಿಕ್ಕಮ್ಮ ಅಂತ ಕೇಳ್ದ. ಕಾಲ್ ಮಾಡ್ತಾನೇ ಇದ್ದೀನಿ ಆರ್ಯನ್, ಯಾರೂ ತೆಗಿತಾ ಇಲ್ಲ ಅಂದ್ಲು. ಸರಿ ಬಿಡು ಚಿಕ್ಕಮ್ಮ, ಇನ್ನು ಸ್ವಲ್ಪ ಹೊತ್ತು ನೋಡೋಣ ಅಂದ ಆರ್ಯನ್. ಶರ್ಮಿಳಾ ಹೊರಗೆ ಹೋಗಿ ಇವರಿಗೆ ಏನಾಗಿದೆ, ರಮೇಶ್ಗೆ ನಿನ್ನೆ ಏನು ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ, ಯಾವ ವಿಷಯವನ್ನು ಫೋನ್ ಮಾಡಿ ಹೇಳಿದೆ, ಏನು ಮಾಡ್ತಿದ್ದಾನೆ, ನಾನು ಹೇಳಿದ ಹಾಗೆ ಮಾಡಿದರೆ ಅವರ ಅಮ್ಮನ ಕಡೆಯವರು ಮಾತ್ರ ಬರಬೇಕು, ಇನ್ನು ಯಾರೂ ಬಂದಿಲ್ಲ ಯಾಕೆ ಅಂತ ಹೊರಗೆ ಅತ್ತಿಂದಿತ್ತ ತಿರುಗಾಡ್ತಾ ಇದ್ಲು. ರೂಮ್ನಲ್ಲಿದ್ದ ಜಾಹ್ನವಿ ಏನಾಯಿತು, ಯಾರು ಬಂದು ಕರಿತಾನೇ ಇಲ್ಲ, ನಿಜ ಅವರು ಬಂದಿದ್ದಾರಾ ಅಥವಾ ಬಂದಿಲ್ವಾ ಅಂದ್ಕೊಂಡು ಶಿವಾನಿಗೆ ಹೇಳಿ ಕೆಳಗಡೆ ಬಂದಳು. ಶಿವಾನಿ ರಾತ್ರಿಯಿಂದ ಅರುಂಧತಿಯನ್ನು ನೆನೆಯುತ್ತಾ, ಅಮ್ಮ ಈ ಮದುವೆಯಿಂದ ನೀನು ನನ್ನನ್ನು ಪಾರು ಮಾಡಬೇಕು ಅಮ್ಮ ಅಂತ ಮನಸ್ಸಿನಲ್ಲೇ ಅಂದ್ಕೋತಾ ಇದ್ಲು. ಈಗಲೂ ತನ್ನ ಅಮ್ಮನನ್ನೇ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮಗೆ ಇಷ್ಟ ಇಲ್ಲದ ಮದುವೆ ಮಾಡಿಕೊಂಡು ನೀನು ಕಷ್ಟಪಟ್ಟದ್ದು ಸಾಲದ ಅಮ್ಮ, ನಾನು ಕೂಡ ಮತ್ತೆ ಆ ಕಷ್ಟವನ್ನು ಪಡಬೇಕಾ ಅಂತ ಬೇಸರದಿಂದ ಅಂದ್ಕೊಳ್ತಾ ಇದ್ದರೆ ಅರುಂಧತಿಗೆ ತಾನು ಪಟ್ಟ ಕಷ್ಟ ಎಲ್ಲ ನೆನಪಿಗೆ ಬಂದು, ನನ್ನ ಹಾಗೆ ನೀನು ಕಷ್ಟಪಡಬಾರ್ದು ಮಗಳೇ, ನಿನಗೆ ಯಾವುದೇ ಕಷ್ಟ ಬರಲು ನಾನು ಬಿಡೋದಿಲ್ಲ ಅಂತ ಅರುಂಧತಿ ಅಂದ್ಕೊಂಡ್ಳು. ಇತ್ತ ಜಾಹ್ನವಿ ಕೆಳಗೆ ಬಂದು ಬೆಳಗ್ಗೆ 10 ಗಂಟೆಗೆ ಬರ್ತೀವಿ ಅಂತ ಮದುವೆಯವರು 12 ಆದರೂ ಇನ್ನೂ ಬಂದಿಲ್ಲ ಯಾಕೆ ಅಂತ ಕೇಳಿದ್ಲು. ನಿನ್ನೆಯಿಂದ ಈ ಮದುವೆ ಬೇಡ ಬೇಡ ಅಂತಾನೇ ಇದೆಯಲ್ಲ, ಇವಾಗ ಯಾಕೆ ಇಷ್ಟೊಂದು ಆತುರದಿಂದ ಬಂದಿಲ್ಲ ಅಂತ ಕೇಳ್ತಾ ಇದೀಯಾ. ಶಿವಾನಿ ಎಷ್ಟೊತ್ತು ಅಂತ ರೆಡಿಯಾಗಿ ಹಾಗೆ ಕುಳಿತಿರ್ಬೇಕು, ಬರ್ತಾರಾ ಇಲ್ವಾ ಅಂತ ಹೇಳಿದರೆ ನಾವು ಫ್ರೀಯಾಗಿ ಇರಬಹುದು ಅಲ್ವಾ ಅಂದ್ಲು ಜಾಹ್ನವಿ. ನನ್ನ ತಂಗಿ ಫ್ರೀಯಾಗಿ ಇರ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಮಾತ್ರ ಫ್ರೀಯಾಗಿರ್ತೀಯ ಅನಿಸುತ್ತೆ ಅಂತ ಹೇಳಿ ಹೊರಗೆ ಶರ್ಮಿಳಾ ಹತ್ರ ಬಂದ ಆರ್ಯ. ಶರ್ಮಿಳಾ ಹೊರಗೆ ಟೆನ್ಷನ್ ಪಡ್ತಾ ಕುಳಿತಿದ್ದಳು. ಅದನ್ನು ನೋಡಿ, ಚಿಕ್ಕಮ್ಮ ಏನಾಯಿತು, ಅವ್ರಿಗೆ ಬರಲು ಸಾಧ್ಯ ಆಗದಿದ್ರೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ಅಲ್ವಾ, ಹೀಗೆ ಮಾಡಿದರೆ ಹೇಗೆ ಚಿಕ್ಕಮ್ಮ, ಈ ದಿನ ಅವರಿಗೋಸ್ಕರ ಆಫೀಸ್ಗೂ ಕೂಡ ಲೀವ್ ಹಾಕಿ ಕಾದಿದ್ದೀನಿ. ನನಗಾದರೂ ಏನು ಗೊತ್ತು ಆರ್ಯನ್, ನಾನು ಕಾಲ್ ಮಾಡ್ತಾನೇ ಇದ್ದೀನಿ ಅಲ್ವಾ, ಆದರೆ ಅವರು ಫೋನ್ಗಳನ್ನು ತೆಗಿತಿಲ್ಲ. ಸರಿ ಬಿಡಿ ಚಿಕ್ಕಮ್ಮ, ಈ ಸಂಬಂಧ ಯಾಕೋ ಮೊದಲಿನಿಂದ ಸರಿಯಾಗಿ ಕೂಡಿ ಬರ್ತಿಲ್ಲ, ಬಿಟ್ಬಿಡಿ ಚಿಕ್ಕಮ್ಮ, ಶಿವನಿಗೆ ನಾನೇ ಒಂದು ಒಳ್ಳೆಯ ಸಂಬಂಧ ನೋಡ್ತೀನಿ ಅಂದ ಆರ್ಯ. ಅದೇನು ಆರ್ಯನ್ ಹಾಗಂತೀಯ, ಅವ್ರಿಗೆ ಏನು ತೊಂದರೆ ಬಂದು ನಿಂತು ಹೋಗಿದೆಯೋ ನಾನು ಕೇಳ್ತೀನಿ ಅಲ್ವಾ ಅಂದ್ಲು. ಏನು ಚಿಕ್ಕಮ್ಮ, ಅವ್ರಿಗೆ ಅಷ್ಟಾಗಿ ಮರ್ಯಾದೆ ಗೊತ್ತಿದ್ದ ಹಾಗಿಲ್ಲ, ಅದೇ ಇದ್ದಿದ್ರೆ ಹೀಗೆ ಮಾಡ್ತಾ ಇರಲಿಲ್ಲ. ಅದೂ ಅಲ್ಲದೆ ಈ ಸಂಬಂಧ ಒದಗಿ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಏನಾದರೂ ಒಂದು ವಿಘ್ನಗಳು ಬರ್ತಾನೆ ಇವೆ. ನಮಗೆ ಬೇಕಾಗಿರೋದು ಶಿವಾನಿಗೆ ಒಂದು ಒಳ್ಳೆಯ ಸಂಬಂಧ ನೋಡುತ್ತಾನೆ, ಇನ್ನು ಆ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ನಾವು ಅಂದ್ಕೊಂಡಂತೆ 10 ದಿನಗಳಲ್ಲಿ ಮದುವೆ ಮಾಡಿಸೋಣ. ಒಂದು ವೇಳೆ ಅವರು ಕಾಲ್ ಮಾಡಿದರೆ ಅವರಿಗೆ ಬೇರೆ ಸಂಬಂಧವನ್ನು ನೋಡ್ಕೊಳ್ಳಲು ಹೇಳಿಬಿಡಿ ಅಂತ ಹೇಳಿ ಹೊರಟು ಹೋದ ಆರ್ಯ. ಜಾಹ್ನವಿ ಆರ್ಯನ್ ಶರ್ಮಿಳಾ ಜೊತೆ ಹೇಳಿದ ಮಾತುಗಳನ್ನೆಲ್ಲ ಕೇಳಿ ಆನಂದದಿಂದ ಶಿವಾನಿ ಹತ್ರ ಹೋಗಿ ಶಿವಾನಿ ಅಂತ ಸಂತೋಷದಿಂದ ಕರೆದ್ಲು. ಜಾಹ್ನವಿ ಅಷ್ಟೊಂದು ಆನಂದವಾಗಿರೋದನ್ನು ನೋಡಿ, ಅದಕ್ಕೆ ಯಾಕೆ ಇಷ್ಟೊಂದು ಆನಂದವಾಗಿದೆಯಾ, ಅವರು ಬಂದಿದ್ದಾರಾ ಅಂತ ಕೇಳಿದ್ಲು. ಅವರು ಬಂದರೆ ನಾನು ಯಾಕೆ ಆನಂದವಾಗಿ ಇರ್ತೀನಿ, ಬೇಸರದಿಂದ ಇರ್ತಿದ್ದೆ ಅಲ್ವಾ. ಶಿವಾನಿ ಈ ಸಂತೋಷದಿಂದ ಅಂದರೆ ಏನತ್ತಿಗೆ, ಅವರು ಬಂದಿಲ್ವಾ ಅಂತ ಕೇಳಿದ್ಲು. ಅವರು ಇನ್ನೂ ಬರೋದೂ ಇಲ್ಲ, ನಿಮ್ಮಣ್ಣ ಬರಲು ಬಿಡೋದಿಲ್ಲ ಅಂತ ಕೈಗಳನ್ನು ಹಿಡ್ಕೊಂಡು ತಿರುಗ್ತಾ ಹೇಳಿದ್ಲು. ಅದಕ್ಕೆ ನಂಗೆ ತಲೆ ಸುತ್ತುತ್ತಿದೆ, ನಿಲ್ಲು ಅಂದ್ಲು ಶಿವಾನಿ. ಶಿವಾನಿ, ನನಗಂತೂ ಎಷ್ಟು ಸಂತೋಷವಾಗಿದೆ ಗೊತ್ತಾ, ಈ ಮದುವೆ ಅಂದ್ಕೊಂಡಾಗಿಂದ ನೀನು ಎಷ್ಟು ಬೇಸರ ಪಡ್ತಿದ್ದೀಯೋ ನಾನು ನೋಡ್ತಾನೇ ಇದ್ದೀನಿ ಅಲ್ವಾ.
ನಿನಗೆ ಆ ಬೇಸರದಿಂದ ಮುಕ್ತಿ ಸಿಕ್ತು ಅಂತ ಕೆಳಗಡೆ ಏನು ನಡೀತೋ ಅದನ್ನೆಲ್ಲ ಹೇಳಿದ್ಲು. ಎಲ್ಲವನ್ನ ಕೇಳಿದ ಶಿವಾನಿ ಮನಸ್ಸಿನಲ್ಲಿ ತನ್ನ ಅಮ್ಮ ಅರುಂಧತಿಯನ್ನು ನೆನೆಸ್ಕೊಂಡು, ಮಗಳ ಕಷ್ಟ ನೋಡಲಾಗ್ದೆ ನೀನೇ ಹೀಗೆ ಮಾಡಿದೀಯ ಅನಿಸ್ತಿದೆ ಅಮ್ಮ ಅಂತ ಸಂತೋಷದಿಂದ ಅಂದ್ಕೊಳ್ತಾ ಇದ್ಲು. ನಾದ್ನಿಯವರೇ, ಈಗ ಸಂತೋಷ ಆಯಿತು ತಾನೇ? ನಿಮ್ಮ ಅಣ್ಣ ನಿಂಗೊಂದು ಒಳ್ಳೆ ಸಂಬಂಧ ನೋಡ್ತಾರೆ ಅಂದ್ಲು. ಜಾಹ್ನವಿ ಹಾಗಂತಿದ್ದಂತೆ ಶಿವಾನಿ ಮನಸ್ಸಿನಲ್ಲಿ ಮನೋಜ್ ನೆನಪಾದ. ಆದರೆ ಅದು ಸಾಧ್ಯ ಇಲ್ಲ ಅಂತ ತಿಳಿದು ಬೇಸರ ಕೂಡ ಆಯಿತು. ಶಿವಾನಿ ಡಲ್ ಆಗಿರೋದನ್ನು ನೋಡಿ, ಮತ್ತೆ ಏನಾಯಿತು? ನಿಮ್ಮ ಅಣ್ಣ ನೋಡುವ ಸಂಬಂಧವು ಬೇಡವಾ ಅಂತ ಕೇಳಿದ್ಲು ಜಾಹ್ನವಿ. ಅದೇನೂ ಇಲ್ಲ ಅದಕ್ಕೆ, ಅಣ್ಣ ಏನು ಮಾಡಿದರು ನನಗೆ ಇಷ್ಟನೇ. ಸರಿ ಅದಕ್ಕೆ, ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ. ಸರಿ, ನಾನು ಹೋಗಿ ರಂಗಮ್ಮ ಏನು ಮಾಡ್ತಿದ್ದಾಳೆ ಅಂತ ನೋಡಿ ಈ ಸಂತೋಷದ ಸಮಯಕ್ಕೆ ಪಾಯಸ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂದ್ಲು. ನಾನು ಹೋಗಿ ಪಾಯಸ ಮಾಡ್ತೀನಿ ಅಂತ ಕೆಳಗಡೆ ಹೋದ್ಲು. ಅವರನ್ನು ನೋಡಿ ಮನೆ ಹತ್ರ ಬಿಟ್ಟು ಹೋಗಿ ಆಫೀಸ್ನಲ್ಲಿ ಅರ್ಜೆಂಟ್ ವರ್ಕ್ ಇದೆ ಅಂತ ಹೇಳಿ ಕಾಲ್ ಮಾಡಿ ಹೇಳ್ತೀನಿ ಅಂದವನು ಇಷ್ಟರವರೆಗೂ ಕಾಲ್ ಮಾಡಿಲ್ಲ. ಅಂದರೆ ಏನು ನಡೆದಿರಬಹುದು ಅಂತ ಆಲೋಚಿಸ್ತಾ ಕೋಪದಿಂದ ಕೈಗೆ ಸಿಕ್ಕಿದ್ದನ್ನೆಲ್ಲ ಎಸೆದು ಹೊಡಿತಾ ಇದ್ಲು. ಜ್ಯೋತಿ, ಇನ್ನೂ ಈ ಮದುವೆಯವರು ಬಂದ ಹಾಗೆ ಏನೂ ಆಗಿಲ್ಲ, ಏನಾಯಿತು ಅಂತೀಯಾ ಅಂತ ಕೇಳಿದ್ಲು. ನಾನೇನಾದರೂ ಹೊರಗೆ ಹೋಗಿದ್ನಾ? ನನಗೆ ತಿಳಿಯಲು ನೀನೇ ಹೋಗಿ ಏನಾಯಿತು ಅಂತ ಕೇಳು ಅಂದು ಜ್ಯೋತಿ. ಏನಾಗಿದೆಯೋ ಹಾಗಿದೆಯಾ? ನೀನು ಮಾಡುವ ಕೆಲಸ ನನಗೆ ಇಷ್ಟವಾಗ್ತಿಲ್ಲ. ಜಾಹ್ನವಿಗೆ ಏನಾದರೂ ಆದರೆ ನಮ್ಮ ಸಾವು ಆದಿನ ಕೈಯಲ್ಲೇ ಇರುತ್ತೆ. ಜಾಹ್ನವಿಗೆ ಏನೂ ಆಗೋದಿಲ್ವೇ? ನಾ ಹೇಳ್ತಾ ಇದ್ದೀನಿ ಅಲ್ವಾ? ನೀನು ಹೆದರಿ ನನ್ನನ್ನು ಯಾಕೆ ಹೆದರಿಸ್ತೀಯ? ಸರಿ, ನಾನು ಹೊರಗೆ ಹೋಗಿ ಏನಾಯಿತು ಅಂತ ನೋಡ್ಕೊಂಡು ಬರ್ತೀನಿ ಅಂತ ವೈಶಾಲಿ ಹೊರಗೆ ಬಂದಳು. ಹಾಲ್ನಲ್ಲಿ ಯಾರು ಕೂಡ ಕಾಣಿಸ್ಲಿಲ್ಲ. ಆರ್ಯ ಇಷ್ಟು ತನಕ ಇಲ್ಲೇ ಇದ್ನಲ್ಲ, ಎಲ್ಲಿಗೆ ಹೋದ? ಮೇಲಕ್ಕೆ ರೂಮ್ಗೆ ಹೋದ್ನಾ ಅಂತ ಮೇಲಕ್ಕೆ ಆರ್ಯನ ರೂಮ್ಗೆ ಹೋಗಿ ಡೋರ್ನ ನಾಕ್ ಮಾಡಿದ್ಲು. ಆರ್ಯನ್ ಬಂದು ಬಾಗಿಲು ತೆಗೆದು ಹೊರಗೆ ನಿಂತಿದ್ದ ವೈಶಾಲಿಯನ್ನು ಏನು ಅಂತ ಕೇಳ್ದ. ಏನು ಆರ್ಯ, ಒಳಗಡೆಗೂ ಬರಲು ಬಿಡೋದಿಲ್ವಾ ಅಂತ ಕೇಳಿದ್ಲು ವೈಶಾಲಿ. ಆರ್ಯನ್ ಪಕ್ಕಕ್ಕೆ ಸರಿದು ವಿಷಯ ಏನು ಅಂತ ಹೇಳು ಅಂದ. ಮದುವೆಯವರು ಯಾರೋ ಬರ್ತಾರೆ ಅಂದ್ರಲ್ವಾ, ಯಾರೂ ಬರಲಿಲ್ಲ ಯಾಕೆ ಆರ್ಯ ಅಂತ ಕೇಳಿದ್ಲು. ಆ ಸಂಬಂಧ ಕ್ಯಾನ್ಸಲ್ ಆಯಿತು ವೈಶು ಅಂದ. ಹೌದಾ, ಏನಾಯಿತು ಆರ್ಯ? ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ್ಲು. ಅದೇನೂ ಇಲ್ಲ ಬಿಡು, ಆದರೆ ನಿನ್ನ ಹೆಲ್ತ್ ಹೇಗಿದೆ? ಟ್ಯಾಬ್ಲೆಟ್ ತಗೋತಾ ಇದೆಯಾ ಅಲ್ವಾ ಅಂತ ಕೇಳ್ದ. ನನ್ನ ಮೇಲೆ ಕೋಪ ಆಗಿದ್ರೂ ಕೂಡ ನನ್ನ ಹೆಲ್ತ್ ಬಗ್ಗೆ ಕೇಳ್ತಾ ಇದೆಯಾ? ಅಂದರೆ ನನಗೆ ತುಂಬ ಆನಂದ ಆಗ್ತಿದೆ ಆರ್ಯ. ನಿನಗೆ ಹೇಳಿದ್ದೆ ಅಲ್ವಾ ವೈಶು, ನಿನಗೆ ಹೀಗಾಗಿದೆಯಲ್ಲ ಅಂತ ಇದ್ದ ಕೋಪವೆಲ್ಲ ಹೋಯಿತು. ಅದೇ ನೀನು ನನ್ನನ್ನು ನಿಜವಾಗಿಯೂ ಮೋಸ ಮಾಡಿದೀಯ ಅಂತ ತಿಳಿದಿದ್ರೆ ನಾನು ಖಂಡಿತ ನಿನ್ನನ್ನು ಕೊಂದುಬಿಡ್ತಿದ್ದೆ ಅಂದ. ಆರ್ಯನ್ ಹಾಗಂತಿದ್ದಂತೆ ಭಯ ಆಯಿತು ವೈಶುಗೆ. ಆದರೆ ಮತ್ತೆ ಸರಿದೂಗಿಸ್ಕೊಂಡು, ಇದರಲ್ಲಿ ನನ್ನ ತಪ್ಪು ಏನಿದೆ? ನೀನೇ ಹೇಳು, ಪ್ರಾಣ ತೆಗೆಯುವ ಕಾಯಿಲೆ ಬರುತ್ತೆ ಅಂತ ನಾನೇನಾದರೂ ಕನಸು ಕಂಡಿದ್ನ ಆರ್ಯ? ನಿನಗೆ ದೂರವಾಗಿರುತ್ತಾ ಈ ರೋಗದಿಂದ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನನಗೆ ಗೊತ್ತು ಆರ್ಯ ಅಂತ ಹೇಳ್ತಿರುವಾಗ ತನ್ನ ಕಿವಿ ಹತ್ರ ಏನೋ ಸುರಿತಿರುವಂತೆ ಅನಿಸಿ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಕೈಗೆ ಕೆಂಪಾಗಿ ಅಂಟ್ಕೊಂಡಿತ್ತು ಅವಳ ರಕ್ತ. ವೈಶಾಲಿ ಕೆಳಗಡೆ ಬಿದ್ಲು. ಇತ್ತ ಜಾಹ್ನವಿ ಪಾಯಸ ಮಾಡೋದು ಮುಗಿದು ಫ್ರಿಜ್ ಹತ್ರ ಹೋಗಿ ನೀರು ಕುಡಿಯೋಣ ಅಂತ ತನ್ನ ಬಾಟಲ್ನ ತೆಗೆದುಕೊಂಡ್ಳು. ಜಾಹ್ನವಿಗೆ ಪ್ರತಿದಿನ ತನ್ನ ಬಾಟಲ್ ಪ್ರತ್ಯೇಕವಾಗಿ ಇಟ್ಕೊಂಡು ನೀರು ಕುಡಿಯುವ ಅಭ್ಯಾಸ. ಹಾಗೆ ಬಾಟಲ್ ತಗೊಂಡು ಬಂದು ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಲು. ಆನಂದಿಂದ ಶಿವಾನಿ ಕೆಳಗಡೆ ಬಂದು ಅದಕ್ಕೆ ಪಾಯಸ ಮಾಡೋದು ಮುಗೀತಾ ಅಂತ ಕೇಳಿದ್ಲು. ಶಿವಾನಿ ಮುಖದಲ್ಲಿನ ಆನಂದ ನೋಡಿ, ನಿನ್ನೆಗೂ ಇಂದಿಗೂ ಶಿವಾನಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂದ್ಕೊಳ್ತಾ, ಮುಗೀತು ಶಿವಾನಿ, ತರಬೇಕಾ ಅಂತ ಕೇಳಿದ್ಲು. ಅಣ್ಣ ಕೂಡ ಊಟ ಮಾಡಲು ಬರ್ತಾನೆ ಅಲ್ವಾ, ಅದಕ್ಕೆ ಆಗಲೇ ತಿಂತೀನಿ ಬಿಡು ಅಂದ್ಲು. ನಿಮ್ಮ ಅಣ್ಣ ರೂಮ್ನಲ್ಲಿ ಏನು ಮಾಡ್ತಿದ್ದಾರೋ? ಇನ್ನೂ ಕೆಳಗಡೆ ಬರಲೇ ಇಲ್ವಲ್ಲ? ಹಾಗೆ ಏನಿಲ್ಲ ಅದಕ್ಕೆ, ಬರ್ತಾನೆ ಬಿಡಿ, ನಮಗೆ ಆನಂದವಾಗಿ ಇದೆ ಅಂತ ಬೇಗ ಬರ್ತಾರಾ ಏನು ಅಂತ ನಕ್ಲು ಶಿವಾನಿ. ಜಾಹ್ನವಿ ಕೂಡ ನಗ್ತಾ ನೀರು ಕುಡಿದ್ಲು. ಏನೋ ನೀರಿನಲ್ಲಿ ವಾಸನೆ ಬಂದ ಹಾಗೆ ಅನಿಸಿ ವಾಟರ್ ಬಾಟಲ್ ಒಳಗಡೆ ವಾಸನೆ ನೋಡಿ, ಏನು ಈ ನೀರು ಏನೋ ಒಂಥರ ವಾಸನೆ ಬರ್ತಿದೆಯಲ್ಲ ಅಂದ್ಲು. ಫ್ರಿಜ್ನಲ್ಲಿ ಇತ್ತಲ್ವ ಅದಕ್ಕೆ, ಯಾವುದಾದ್ರೂ ವಾಟರ್ಗೆ ವಾಸನೆ ಬರ್ತದೋ ಅಂದ್ಲು. ಇರಲ್ಲ, ಈ ದಿನ ಹೊಸದಾಗಿ ಬರೋದೇನು ಅಂತ ಸ್ವಲ್ಪ ಕುಡಿದು
ಇದು ಚೆನ್ನಾಗಿಲ್ಲ ಶಿವಾನಿ, ನಾನು ಬಾಟಲ್ನ ತೊಳೆದು ಮತ್ತೆ ಇಡ್ತೀನಿ ಅಂತ ನೀರನ್ನು ಚೆಲ್ಲಿ ಬಾಟಲ್ ತೊಳೆದು ನೀರನ್ನು ಮತ್ತೆ ತುಂಬಿಸಿ ಫ್ರಿಜ್ನಲ್ಲಿಡದೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಲು. ಆರ್ಯನ್ ವೈಶಾಲಿಯನ್ನು ಎತ್ಕೊಂಡು ಬರೋದನ್ನು ನೋಡಿ ಶಿವಾನಿ ಅತ್ತ ನೋಡು ಅಂತ ಹೇಳ್ತಾ ತಲೆ ಸವರಿದ ಹಾಗೆ ಕುರ್ಚಿಯಲ್ಲಿ ಕೂತ್ಕೊಂಡ್ಲು. ಅಂದರೆ ತಲೆ ತಿರುಗಿದ ಹಾಗಾಗಿ ಅಲ್ಲೇ ಕೂತ್ಲು. ಶಿವಾನಿ ಎದ್ದು ಅಣ್ಣ ಏನಾಯಿತು ಅಂತ ಕೇಳಿದ್ಲು. ಗೊತ್ತಿಲ್ಲ ಶಿವಾನಿ, ಕಿವಿಯಿಂದ ಬ್ಲಡ್ ಬರ್ತಾ ಇದೆ, ಅವಳು ಬಿದ್ದು ಹೋದ್ಲು, ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ರೆ ಇತ್ತ ಶಿವಾನಿ ಜಾಹ್ನವಿ ತನ್ನ ಪಕ್ಕದಲ್ಲಿ ಇಲ್ದಿರೋದನ್ನು ನೋಡಿ ಅದಕ್ಕೆ ಎಲ್ಲಿ ಎನ್ನುತ್ತಾ ಹಿಂದಕ್ಕೆ ತಿರುಗಿ ನೋಡಿದ್ಲು. ಜಾಹ್ನವಿ ಡೈನಿಂಗ್ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದ್ದಾಳೆ. ಅದಕ್ಕೆ ಏನಾಯಿತು ಅನ್ನುತ್ತಾ ಜಾಹ್ನವಿ ಹತ್ರ ಬಂದು ನೋಡೋ ಅಷ್ಟರಲ್ಲಿ ಅವಳ ಬಾಯಲ್ಲಿ ನೊರೆ ಬಂದಿದೆ. ಶಿವಾನಿ ಭಯದಿಂದ ಅದಕ್ಕೆ ಏನಾಯಿತು ಅನ್ನುತ್ತಾ ಎಬ್ಬಿಸ್ತಾ ಅಣ್ಣ ಅದಕ್ಕೆ ಅಂತ ಕರೆದ್ರು ಆರ್ಯನ್ ಕೇಳಿಸ್ಕೊಳ್ಳೇ ಇಲ್ಲ. ಶಿವಾನಿ ಅಣ್ಣ ಅಂತ ಓಡ್ತಾ ಹೋದ್ಲು. ಅಷ್ಟಲ್ಲೇ ವೈಶಾಲಿಯನ್ನು ಸೀಟ್ನಲ್ಲಿ ಮಲಗಿಸಿ ಕಾರ್ನ ಡ್ರೈವಿಂಗ್ ಮಾಡಿಕೊಂಡು ಕೂತಿದ್ದ. ಆರ್ಯ ಶಿವಾನಿ ಬಂದು ಅಣ್ಣ ಅದಕ್ಕೆ ಅಂತ ಹೇಳಲು ಹೋಗೋ ಅಷ್ಟರಲ್ಲಿ ಶಿವಾನಿ ನಿಮ್ಮ ಅದಕ್ಕೆ ಸಂಗತಿನ ಆಮೇಲೆ, ಇವಳನ್ನು ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಶಿವಾನಿ ಮಾತನ್ನು ಸ್ವಲ್ಪನೂ ಕೂಡ ಕೇಳಿಸ್ಕೊಳ್ದೆ ಹೊರಟು ಹೋದ ಆರ್ಯ. ಜ್ಯೋತಿ ಶಿವಾನಿ ಮಾತನ್ನು ಕೇಳಿ ಈ ವೈಶಾಲಿ ಅಂದ್ಕೊಂಡಿದ್ದು ಮಾಡಿದ ಹಾಗೆ ಇದೆ ಅಲ್ವಾ ಅಂತ ಹೊರಗೆ ಬಂದು ಏನಾಯ್ತು ಶಿವಾನಿ ಅಂದ್ಲು. ಯಾಕೋ ಅದಕ್ಕೆ ಬಾಯಿಂದ ನೊರೆ ಬರ್ತಿದೆ, ಏನು ಮಾತೇ ಆಡ್ತಿಲ್ಲ ಅದಕ್ಕೆ. ಜ್ಯೋತಿ ಅಣ್ಣನನ್ನು ಕರೀತಾ ಇದ್ರು ಕೇಳಿಸ್ಕೊಳ್ದೆ ಹೊರಟು ಹೋದ್ನಲ್ಲ. ನಿಮ್ಮ ಅದಕ್ಕೆಯನ್ನು ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನಡಿ ಶಿವಾನಿ ಅಂದ್ಲು ಜ್ಯೋತಿ. ಹಾಗೇನೇ ಆಗಲಿ ಅನ್ನುತ್ತಾ ರಂಗಮ್ಮ ಬಂದು ಅಮ್ಮನವರಿಗೆ ಏನಾಯಿತು ಅಂತ ಕೇಳಿದ್ಲು. ಏನೂ ತಿಳಿತಿಲ್ಲ ರಂಗಮ್ಮ, ಅದಕ್ಕೆಯನ್ನು ಹಿಡ್ಕೊಂಡು ಕಾರ್ನಲ್ಲಿ ಮಲಗಿಸೋಣ ಬಾ ಅಂತ ಮೂವರು ಸೇರಿ ಜಾಹ್ನವಿಯನ್ನು ಕಾರ್ನಲ್ಲಿ ಮಲಗಿಸಿದ್ರು. ಜ್ಯೋತಿ ಹಿಂದೆ ಕೂತ್ಲು. ಶಿವಾನಿ ಕಾರ್ ಡ್ರೈವ್ ಮಾಡ್ತಾ ಅದಕ್ಕೆ ಏನೂ ಆಗಬಾರ್ದು ಅಂತ ಸ್ಪೀಡಾಗಿ ಹೋಗ್ತಾ ಇದ್ದಾಳೆ. ನಿಮ್ಮ ಅಣ್ಣ ಯಾಕೆ ಕೇಳಿಸ್ಕೊಳ್ದೆ ಹೊರಟು ಹೋದ ಜಾಹ್ನವಿಗಿಂತ ವೈಶಾಲಿ ಇದ್ದಾಳಲ್ಲ, ಅವಳಿಗಾಗಿ ನಮ್ಮ ಅದಕ್ಕೆ ಬಗ್ಗೆ ಹೇಳ್ತಾ ಇದ್ರು ಲೆಕ್ಕಿಸದೆ ಹೊರಟು ಹೋದ ಜ್ಯೋತಿ. ಆರ್ಯನ್ಗೆ ಜಾಹ್ನವಿಗಿಂತ ತನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದ್ಕೊಂಡ ವೈಶಾಲಿ ತುಂಬ ಆನಂದ ಪಡ್ತಿದ್ದಾಳಲ್ಲ. ಆದರೂ ಆರ್ಯನ್ ಶಿವಾನಿ ಏನು ಹೇಳಲು ಹೊರಟಿದ್ದಾಳೆ ಅಂತ ಕೇಳದೆ ಹೋಗೋದನ್ನೆಲ್ಲ ಅಂತ ಆಲೋಚಿಸ್ತಾ ಇರುವಾಗಲೇ ಹಾಸ್ಪಿಟಲ್ ಬಂತು. ಜಾಹ್ನವಿ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋದರು. ಡಾಕ್ಟರ್ ನೋಡಿ ಏನಾಯಿತು ಅಂತ ಕೇಳಿದರು. ನಮಗೆ ಗೊತ್ತಿಲ್ಲ ಡಾಕ್ಟರ್, ಅದಕ್ಕೆ ಇದ್ದಕ್ಕಿದ್ದಂತೆ ಬಿದ್ದು ಹೋದರು, ಬಾಯಿಂದ ನೊರೆ ಕೂಡ ಬರ್ತಿದೆ, ಸರಿ ನೀವು ಇಲ್ಲೇ ಇರಿ ಅಂತ ಜಾಹ್ನವಿನ ಒಳಗಡೆ ಕರ್ಕೊಂಡು ಹೋದರು ಡಾಕ್ಟರ್. ಜಾಹ್ನವಿನ ಹಾಗೆ ನೋಡ್ತಾ ಇದ್ರೆ ಜ್ಯೋತಿಗೆ ಭಯ ಆಗ್ತಾ ಇದೆ. ವೈಶಾಲಿ ಏನೂ ಆಗಿಲ್ಲ ಅಂದ್ಲು. ನನಗೆ ಯಾಕೋ ಜಾಹ್ನವಿನ ಹಾಗೆ ನೋಡ್ತಿದ್ರೆ ಭಯ ಆಗ್ತಿದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಲು. ವೈಶಾಲಿ ತೋರಿಸ್ಕೊಳ್ಳುವ ಡಾಕ್ಟರ್ ಹತ್ರಕ್ಕೆ ವೈಶಾಲಿಯನ್ನು ಇತ್ತ ಆರ್ಯ ಕರ್ಕೊಂಡು ಹೋದ. ವೈಶಾಲಿಗೆ ಏನಾಯಿತು ಆರ್ಯ ಅಂತ ಕೇಳಿದರು. ಸಡನ್ನಾಗಿ ಕಿವಿಯಿಂದ ರಕ್ತ ಬಂದು ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ಲು ಡಾಕ್ಟರ್ ಅಂದ ಆರ್ಯ. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಆರ್ಯನ್, ಅವಳನ್ನು ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದೆ ಅಲ್ವಾ ಅಂದರು ಡಾಕ್ಟರ್. ನಾನು ಜಾಗ್ರತೆಯಾಗಿಯೇ ನೋಡ್ಕೋತಿದ್ದೀನಿ, ಯಾಕೆ ಹೀಗಾಯಿತೋ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅರ್ಥವಾಗದೇ ಇರಲು ಏನಿದೆ ಆರ್ಯನ್, ಅವಳು ಯಾವುದೋ ವಿಷಯದಲ್ಲಿ ತುಂಬ ಖಂಡಿತ ಕಷ್ಟಪಡ್ತಾ ಇದ್ದಾಳೆ ಅನ್ನಿಸ್ತಿದೆ, ಅದಕ್ಕೆ ಹೀಗಾಗಿದೆ ಅಂದರು ಡಾಕ್ಟರ್. ಅಯ್ಯೋ, ಅವಳು ಕಷ್ಟಪಡುವ ಹಾಗೆ ಏನೂ ನಡೆದಿಲ್ಲ ಡಾಕ್ಟರ್, ನಿಜವಾಗಿಯೂ ಅವಳು ಯಾವುದರ ಬಗ್ಗೆ ಕಷ್ಟಪಡ್ತಿದ್ದಾಳೋ ತಿಳಿತಿಲ್ಲ. ಫ್ರೆಂಡಾಗಿ ತಿಳ್ಕೊಬೇಕಾದ ಜವಾಬ್ದಾರಿ ನಿನಗೆ ಇದೆ ಅಲ್ವಾ ಆರ್ಯನ್, ನೀನು ಇಲ್ಲೇ ಇರಿ, ನಾನು ನೋಡ್ತೀನಿ ಅಂತ ಒಳಗಡೆ ಹೋದರು ಡಾಕ್ಟರ್. ಈ ವೈಶುಗೆ ಎಷ್ಟು ಹೇಳಿದರೂ ನನ್ನ ಮಾತು ಲೆಕ್ಕಿಸ್ತಿಲ್ಲ. ಮನೆಗೆ ಬಂದು ನನಗೆ ಹತ್ತಿರವಾಗಿ ಇರಬೇಕು ಅಂತ ನನಗೆ ಹೇಳ್ದೇ ಮನೆಗೆ ಬಂದಳು. ಆದರೂ ನಾನು ಏನೂ ಅನ್ನಲಿಲ್ಲ. ಮದುವೆಯಾಗಿ ನನ್ನ ಹೆಂಡತಿ ಇರುವಾಗ ಅವಳು ನನ್ನ ರೂಮ್ನಲ್ಲಿದ್ದರೆ ಹೇಗಿರುತ್ತೆ, ಅದಕ್ಕೆ ರೂಮ್ನಿಂದ ಹೋಗಲು ಹೇಳಿದೆ. ಇದು ಕೂಡ ಅರ್ಥವಾಗದೆ ಹೀಗೆ ಮೈ ಮೇಲೆ ಏನೋ ಒಂದು ತಂದ್ಕೊಳ್ತಿದ್ದಾಳಲ್ಲ ಅಂತ ವೈಶಾಲಿ ಮೇಲೆ ಕೋಪ ಬಂತು ಆರ್ಯನ್ಗೆ. ಇತ್ತ ಅಣ್ಣ ಅತ್ತಿಗೆ ಅಂತ ಶಿವಾನಿ ಕರೆದಿದ್ದು ನೆನಪಿಗೆ ಬಂದು ಶಿವಾನಿ ಯಾಕೆ ಕರೆದ್ಲು ಅಂತ ಶಿವಾನಿಗೆ ಕಾಲ್ ಮಾಡ್ದ. ಆದರೆ ಆರ್ಯನ್ ಫೋನ್ ನೋಡಿ ಶಿವಾನಿಗೆ ಕೋಪ ಬಂದು ಫೋನ್ ಕಾಲ್ನ ಕಟ್ ಮಾಡಿದ್ಲು. ಶಿವಾನಿ ಯಾಕೆ ಕಾಲ್ನ ಕಟ್ ಮಾಡ್ತಿದ್ದಾಳೆ, ಯಾವತ್ತೂ ಫೋನ್ ಕಟ್ ಮಾಡ್ತಿರ್ಲಿಲ್ವಲ್ಲ, ಈ ದಿನ ಏನಾಗಿದೆ ಅವಳಿಗೆ
ಅಂತ ಆಲೋಚಿಸ್ತಾ ಜಾಹ್ನವಿಗೆ ಕಾಲ್ ಮಾಡ್ದ. ಜಾಹ್ನವಿ ಫೋನ್ ರೂಮ್ನಲ್ಲೇ ಇರೋದ್ರಿಂದ ಅದು ರಿಂಗಾಗಿ ನಿಂತು ಹೋಯಿತು. ಮತ್ತೆ ಶಿವಾನಿಗೆ ಕಾಲ್ ಮಾಡ್ದ. ಫೋನ್ ಆಫ್ ಮಾಡಿ ಡಾಕ್ಟರ್ ಹೊರಗೆ ಬರ್ತಿದ್ದಂತೆ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್, ನಮ್ಮ ಅತ್ತಿಗೆಗೆ ಹೇಗಿದೆ ಅಂತ ಕೇಳಿದ್ಲು. ಶಿವಾನಿ, ಸ್ಟಮಕ್ ವಾಶ್ ಮಾಡಿದ್ದೀವಿ, ಅವಳ ಕಂಡೀಷನ್ ತುಂಬ ಸೀರಿಯಸ್ ಆಗೇ ಇದೆ, ಈಗಲೇ ಏನು ಹೇಳಲು ಸಾಧ್ಯ ಇಲ್ಲ ಅಂದರು. ಹಾಗೆ ಅನ್ಬೇಡಿ ಡಾಕ್ಟರ್, ನಮ್ಮ ಅತ್ತಿಗೆಗೆ ಏನೂ ಆಗಬಾರ್ದು. ಶಿವಾನಿ ಕಣ್ಣೀರಿನಿಂದ ಕೇಳಿದ್ಲು. ಅವಳು ನಿಜವಾಗಿಯೂ ಏನೋ ಕುಡ್ದಿದ್ದಾಳೆ, ಇದರಿಂದನೇ ನಿಮ್ಮ ಅತ್ತಿಗೆ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂದರು. ಶಿವಾನಿ ಆಗ ನೆನಪಿಗೆ ಬಂದಿತು. ಜಾಹ್ನವಿ ನೀರು ಕುಡಿತಾ ಏನೋ ಒಂದು ತರಹ ಇದೆ ಅಂತ ಹೇಳಿದ್ದು. ಡಾಕ್ಟರ್, ನಮ್ಮ ಅತ್ತಿಗೆ ವಾಟರ್ ಕುಡಿತಾ ವಾಟರ್ನಲ್ಲಿ ಯಾವುದೋ ಸ್ಮೆಲ್ ಬರ್ತಿದೆ ಅಂತ ಅಂದ್ಲು. ಹಾಗಾದರೆ ವಾಟರ್ನಲ್ಲೇ ಏನೋ ಬೆರ್ತಿರುವ ಹಾಗೆ ಇದೆ, ರಿಪೋರ್ಟ್ಗಳು ಬಂದ ನಂತರ ತಿಳಿಯುತ್ತೆ ಅಂತ ಹೇಳಿ ಡಾಕ್ಟರ್ ಹೋದರು. ಜ್ಯೋತಿಗಂತೂ ವೈಶಾಲಿ ಮೇಲೆ ತುಂಬಾ ಕೋಪ ಬಂತು. ಏನೂ ಆಗಿಲ್ಲ ಅಂತ ಹೇಳಿದ್ಲು. ಈಗ ಡಾಕ್ಟರ್ ಏನೋ ತುಂಬ ಸೀರಿಯಸ್ ಅಂತಿದ್ದಾರೆ. ಪಾಪ ಜಾಹ್ನವಿ, ಮನೆಗೆ ಹೋಗಲಿ, ಈ ವೈಶಾಲಿ ಕತೆ ನೋಡ್ಕೊಳ್ತೀನಿ ಅಂತ ಅನ್ಕೋತಿದ್ಲು ಮನಸ್ಸಲ್ಲಿ. ವೈಶಾಲಿ ಪ್ರಜ್ಞೆಗೆ ಬಂದು ಎದ್ದು ಕೂತು, ಏನು ಆರ್ಯ, ಹಾಸ್ಪಿಟಲ್ಗೆ ಕರ್ಕೊಂಡು ಬಂದುಬಿಟ್ಟಿದೀಯಾ? ನೀನು ಹಾಗೆ ಬಿದ್ದು ಹೋದರೆ ನಾ ಇನ್ನೇನು ಮಾಡಬೇಕು ಅಂದ ಆರ್ಯ. ನಾನೇನೋ ಬೇಕು ಅಂತ ಬಿದ್ದನ ಆರ್ಯ, ನನ್ನ ಹೆಲ್ತ್, ನನ್ನ ಬಗ್ಗೆ ನಿನಗೆ ತಿಳಿಯೋದು ಏನಿದೆ? ನನಗೆ ಗೊತ್ತು, ನಿನಗೆ ತಿಳಿಯದೆ ಹೀಗೆ ಮಾಡ್ತಿದ್ದೀಯಾ, ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಿದ್ದೀಯಾ ಅಂದರೆ ಹಾಕ್ಕೊಳ್ತಿದ್ದೇನೆ ಅಂತ ಅಂದೆ. ಡಾಕ್ಟರ್ ನೋಡಿದರೆ ಅವಳು ನಿಜವಾಗಿಯೂ ಟ್ಯಾಬ್ಲೆಟ್ ಬಳಸಿದ ಹಾಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೋ ವಿಷಯದ ಬಗ್ಗೆ ಆಲೋಚಿಸ್ತಿದ್ದಾಳೆ ಅಂತ ಹೇಳಿದ್ರು. ನೀನು ಯಾವುದ್ರ ಬಗ್ಗೆ ಅಷ್ಟೊಂದು ಯೋಚಿಸ್ತಿದೀಯಾ ವೈಶು? ನನ್ನ ಹತ್ರ ಇರಬೇಕು ಅಂತ ಬಂದೆ, ಇನ್ನೇನು ನಿನಗೆ ಅಂತ ಸ್ವಲ್ಪ ಗಂಭೀರವಾಗಿ ಕೇಳ್ದ. ನಿಮ್ಮ ಹತ್ರ ಅಂದರೆ ನಿಮ್ಮ ಮನೆಯಲ್ಲಿ ಇರೋದಲ್ಲ ಆರ್ಯ, ನಿನ್ನ ಮನಸ್ಸಿನಲ್ಲಿ ಇರಬೇಕು. ನನಗೆ ಕಾಲೇಜಿನಲ್ಲಿ ನನ್ನನ್ನು ಪ್ರೀತಿಸಿದ ಆರ್ಯ ಬೇಕು, ನಾನು ಇಲ್ದಿದ್ರೆ ಬದುಕಲಾರೆ ಅಂತ ಹೇಳ್ತಾ ಇದ್ದ ನನ್ನ ಹಳೆಯ ಆರ್ಯ ಬೇಕು ಅಂತ ಜೋರಾಗಿ ಕಿರ್ಚಿ ಹೇಳಿದ್ಲು ವೈಶು. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ? ಜಾಹ್ನವಿ ಪ್ರಾಣಕ್ಕೆ ಅಪಾಯ ಆಗುತ್ತಾ? ಆರ್ಯನಿಗೆ ಈ ವಿಷಯ ಹೇಳೋರಾದರೂ ಯಾರು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.